ಇನ್ನು ಮತ್ತೊಂದು ಕಡೆ ದರ್ಶನ್ ಅವರ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಬಂದ್ರ ಅನ್ನುವಂತಹ ಪ್ರಶ್ನೆ. ಎಸ್, ಈಗ ಬಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಠಾಣೆಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಈಗಾಗಲೇ ಸ್ವತಃ ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ ವಕೀಲರನ್ನ ನೇಮಿಸಿ ಆಗಿದೆ. ಪತಿಯನ್ನ ಬಚಾವ್ ಮಾಡೋದಕ್ಕೆ ಸರ್ವ ಪ್ರಯತ್ನಗಳು ಕೂಡ ಈಗ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಆಗ್ತಾ ಇದೆ. ಈಗ ಸ್ವತಃ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ತನ್ನ ಪತಿಯನ್ನ ಈ ಕೇಸ್ನಿಂದ ಪಾರು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ವಕೀಲರನ್ನು ಕೂಡ ಅವರು ನೇಮಿಸಿ ಆಗಿದೆ. ಸ್ವತಃ ವಕೀಲರು ಕೂಡ ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ತಮ್ಮನ್ನ ಸಂಪರ್ಕ ಮಾಡಿದ್ರ ದರ್ಶನ್ ಅವರನ್ನ ಆಚೆ ಕರ್ಕೊಂಡು ಬರೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀಲಿ ಅಂತ ಹೇಳಿದ್ರ ಅನ್ನುವಂತಹ ಪ್ರಶ್ನೆಗೆ ಸ್ವತಃ ವಕೀಲರು ಎಸ್ ಡೆಫಿನೆಟ್ಲಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸದ್ಯಕ್ಕೆ ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ವಕೀಲರ ಜೊತೆಗೆ ವಿಜಯಲಕ್ಷ್ಮಿ ಠಾಣೆಗೆ ಆಗಮಿಸಿದ್ದಾರೆ. ವಕೀಲರನ್ನ ಕರೆದುಕೊಂಡು ಅವರು ಸ್ಟೇಷನ್ಗೆ ಬಂದಿರುವಂತದ್ದು. ಮುಂದಿನ ಕಾನೂನು ಹೋರಾಟ ಮತ್ತು ಪತಿಯನ್ನ ಇದರಿಂದ ಸೇಫ್ ಮಾಡೋದು ಹೀಗೆ ಇತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಮತ್ತು ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿರುವಂಥದ್ದು ಸಹಜವಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಾಗ್ಬೋದು ಮುಂದೆ? ಈಗಾಗಲೇ ವಕೀಲರನ್ನ ನೇಮಿಸಿ ಆಗಿದೆ. ಸ್ವತಃ ವಕೀಲರನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿರೋದು. ಇಷ್ಟು ದಿನಗಳ ಕಾಲ ಭಾರಿ ಚರ್ಚೆಗಳಾಗ್ತಾ ಇತ್ತು. ಈ ಕೇಸ್ ಆದಮೇಲೆ ಅನ್ಫಾಲೋ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ DP ತೆಗೆದು ಹಾಕಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ. ಆದರೆ ಸ್ವತಃ ಈಗ ವಿಜಯಲಕ್ಷ್ಮಿ ಸ್ಟೇಷನ್ಗೆ ಬಂದಿದ್ದಾರೆ. ಎಲ್ಲ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೋಲಿಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕ ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಾಯ್ನ್ ಆಗ್ತಾ ಇದ್ದಾರೆ ಸ್ಪಾಟ್ ಇಂದ ನಾಗೇಂದ್ರ ಬಾಬು. ಸ್ವತಃ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಟೇಷನ್ಗೆ ಬಂದಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಬಹಳ ಕುತೂಹಲ ಕೇಳಿಸಿರುವಂಥದ್ದು. ಇಷ್ಟು ದಿನಗಳ ಬಳಿಕ ಅದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಯಾವ ಕಾರಣಕ್ಕೋಸ್ಕರ ವಕೀಲರ ಜೊತೆಗೆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಎನ್ನುವ ಕುತೂಹಲ. ಯಾಕೆಂತಂದರೆ ಮೊನ್ನೆ ಅಷ್ಟು ಕೂಡ ಚಿಕ್ಕಣ್ಣ ವಕೀಲರ ಜೊತೆಯಲ್ಲಿ ಆಗಮಿಸಿದ್ರು, ಒಂದಷ್ಟು ವಿಚಾರಣೆಯನ್ನು ಎದುರಿಸಿ ಹೋಗಿದ್ರು. ಇವತ್ತು ವಿಜಯಲಕ್ಷ್ಮಿ ಯಾವ ಕಾರಣಕ್ಕೋಸ್ಕರ ಆಗಮಿಸಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ತಮ್ಮ ಬ್ಲ್ಯಾಕ್ ಕಲರ್ ಕಿಯಾ ಕಾರ್ ಏನಿದೆ KA 05 NB 6633 ನಂಬರ್ ರಿಜಿಸ್ಟ್ರೇಷನ್ ಕಾರ್ನಲ್ಲಿ ಆಗಮಿಸಿದಂತಹ ವಿಜಯಲಕ್ಷ್ಮಿ ಏನು ಕಾರಣ ಇರ್ಬೋದು ಅನ್ನೋದು ಕುತೂಹಲ ಕೇಳಿಸ್ತದೆ. ಒಂದು ಕಡೆ ಶೆಡ್ನಲ್ಲಿ ಒಂದಷ್ಟು ಕುರುಹುಗಳು ಕೂಡ ಪತ್ತೆಯಾಗಿತ್ತು. ದರ್ಶನ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವಸ್ತುಗಳನ್ನು, ದರ್ಶನ್ ಧರಿಸಿದ್ದ ಶೂ ಹಾಗೂ ಬಟ್ಟೆಗಳನ್ನು ಕೂಡ ಮನೆಯಲ್ಲಿ ಸೀಸ್ ಮಾಡಿದ್ರು. ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಇದ್ದಂಥ ಮನೆಯಲ್ಲಿ 20 ನಿಮಿಷಗಳ ಕಾಲ ಪೊಲೀಸರು ಸ್ಥಳ ಮಹಾಜರನ್ನು ಕೂಡ ಮಾಡಿದರು. ಸೊ ಅಲ್ಲಿ ಪಂಚನಾಮೆಯನ್ನು ಕೂಡ ಪಡೆದುಕೊಂಡಿದ್ರು. ಅದಾದ ಬಳಿಕ ಕುಟುಂಬಸ್ಥರು ಯಾರು ಕೂಡ ಸ್ಟೇಷನ್ಗೆ ಬರ್ತಾ ಇರಲಿಲ್ಲ. ಆದರೆ ಇವತ್ತು ವಿಜಯಲಕ್ಷ್ಮಿ ಬಂದಿರೋದನ್ನು ಗಮನಿಸ್ತಾ ಇದ್ರೆ, ಒಂದು ವಕೀಲರ ಜೊತೆ ಬಂದಿರೋದನ್ನು ಗಮನಿಸ್ತಾ ಇದ್ರೆ, ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಬಂದಿದ್ದಾರಾ ಅಥವಾ ವಿಜಯಲಕ್ಷ್ಮಿ ಅವರಿಂದ ಏನಾದರೂ ಹೇಳಿಕೆಯನ್ನ ಪಡೆಯೋದಕ್ಕೆ ಪೊಲೀಸರೇ ಕರೆಸಿದ್ದಾರನ್ನುವ ಅಪ್ಡೇಟ್ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಶ್ರೀಪಾದ್, ಇಷ್ಟು ದಿನ ಒಂದು ಚರ್ಚೆ ಇತ್ತು ನಾಗೇಂದ್ರ, ಏನಂತಂದ್ರೆ ಅನ್ಫಾಲೋ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ DP ತೆಗೆದು ಹಾಕಿದ್ದಾರೆ, ಎಲ್ಲಿವರೆಗೂ ಅಂದ್ರೆ ವಿಚ್ಛೇದನದವರೆಗೂ ಕೂಡ ಚರ್ಚೆ ಆಯಿತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿರುವಂಥದ್ದು ವಿಜಯಲಕ್ಷ್ಮಿ ಅವರು. ಎಷ್ಟರ ಮಟ್ಟಿಗೆ ಪ್ರಯತ್ನಗಳಾಗ್ತಾ ಇದೆ ಗಂಡನನ್ನ ಆಚೆ ಕರ್ಕೊಂಡು ಬರೋದಕ್ಕೆ? ನೋಡಿ ಶ್ರೀಪಾದ್, ಒಂದು ಚರ್ಚೆ ಆಗ್ತಾ ಇತ್ತು. ಅಂದರೆ ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರೇ ವಕೀಲರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಒಬ್ಬ ಸ್ಟ್ರಾಂಗ್ ಮತ್ತು ಸೀನಿಯರ್ ವಕೀಲರನ್ನ ನೇಮಕ ಮಾಡೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ರು ಅನ್ನೋ ಮಾಹಿತಿ ಎಲ್ಲ ಕಡೆ ಕೂಡ ಹರಿದಾಡ್ತಾ ಇತ್ತು. ಈಗ ತನ್ನ ಪತಿಯನ್ನು ಹೊರಗಡೆ ಕರೆದುಕೊಂಬರೋದಕ್ಕೆ ವಿಜಯಲಕ್ಷ್ಮಿ ಅವರು ಒಂದು ಹರಸಾಹಸವನ್ನು ಪಡ್ತಾ ಇದ್ದಾರೆ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಇದರ ಬೆನ್ನಲ್ಲೇ ವಕೀಲರ ಜೊತೆ ಬಂದಿರುವಂಥ ವಿಜಯಲಕ್ಷ್ಮಿ ಅವರು ಯಾವ ಕಾರಣಕ್ಕೆ ಅನ್ನೋದು ಇನ್ನಷ್ಟು ಲಭ್ಯ ಆಗಬೇಕು. ಮತ್ತೊಂದು ಕಡೆ ಅವರು ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೋ, ಕೊಲೆ ಪ್ರಕರಣದಲ್ಲಿ
ದರ್ಶನ್ ಅರೆಸ್ಟ್ ಆಗ್ತಾರೋ ಅವತ್ತಿನಿಂದಲೂ ಕೂಡ ಅವರು DPಯಲ್ಲಿ ಎಲ್ಲ ಫೋಟೋಗಳನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಜೊತೆಗೆ ಯಾರ ಸಂಪರ್ಕವೂ ಕೂಡ ಸಿಗದೆ ಅವರು ಮನೆಯಲ್ಲೇ ಇದ್ದರು. ಯಾರು ಕೂಡ ಹೊರಗಡೆ ಹೋದರೂ ಕೂಡ ಅವ್ರನ್ನ ಮಾತಾಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಸ್ಥಳ ಮಹಾಜರಿಗೆ ತೆರಳಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಸುಮಾರು 20 ನಿಮಿಷಗಳ ಕಾಲ ಒಂದಷ್ಟು ಸ್ಥಳ ಮಹಾಜರನ್ನು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಪೊಲೀಸರಿಗೆ ಮಾಡಿರಲಿಲ್ಲ. ಪೊಲೀಸರು ಬರ್ತಾರೆ, ಮಹಾಜರನ್ನ ಮಾಡ್ತಾರೆ, ಹೋಗ್ತಾರೆ. 20 ನಿಮಿಷಗಳ ಕಾಲ ಒಂದು ಮಾತನ್ನು ಕೂಡ ಕೇಳಿಲ್ಲ ವಿಜಯಲಕ್ಷ್ಮಿ. ಯಾವ ಕಾರಣಕ್ಕೋಸ್ಕರ ಪೊಲೀಸರು ಬಂದಿದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ, ಅವತ್ತು ಪೊಲೀಸರ ಬಳಿ ಅವರು ಮಾತಾಡ್ಬೋದಿತ್ತು. ಆದರೆ ಪೊಲೀಸರ ಜೊತೆಯಲ್ಲೂ ಕೂಡ ಅವತ್ತು ವಿಜಯಲಕ್ಷ್ಮಿ ಅವರು ಮಾತಾಡಿಲ್ಲ. ಆದರೆ ಇವತ್ತು ಬಂದಿರೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಅದು ವಕೀಲರ ಜೊತೆಯಲ್ಲಿ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟನ್ನು ಕೂಡ ನಮ್ಮ ವೀಕ್ಷಕರು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.